ಎಲ್ಲುಂಟಿಯ ಹಾ ಎಲ್ಲುಂಟಿ ಅಲ್ಲ ಇಲ್ಲೇ ಕೆಲ್ಸಕ್ಕೆ ಹೊಂಟೇನಿ. ನಾ ನಿನ್ ಮನ್ಯಾಗ ಇರಕೊಂಟೇನನ್ರಿ? ಏನ್ ಕೆಲಸ? ಯಾರ್ದು ಇವತ್ತು ಹೊಲದ ಕಳತಿಗೆದಿತ್ತು? ಯಾರ್ದು? ಅದು ರೀ ಇವತ್ತು ಇವರು ಚಂಬಸ್ ಚಂಬಸ್ ಗೌಡ್ರ ಅದಾರಲ್ಲ ಅವ್ರದ್ದು. ಸುಳ್ಳು ಹೇಳ್ಬೇಡ. ನಿನ್ನೆ ಸಿಕ್ ಮಾತಾಡ್ಯಾರ, ಯಾವ್ದು ಇಲ್ಲ ಅವ್ದು. ತೋ 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 ಏನ್ ಹೇಳದಪ್ಪ ಅಂತ ನಾತಾಗ ಎಲ್ಲಿ ಹೋಗಬಾರ್ದನ್ರಿ? ನಾನು ಹರಿದ ಹುಡುಗನ ಬರ್ತೀನಿ ಒಂಚೂರು. ಇಲ್ಲೇ ಒಂದು ದೇವಸ್ಥಾನಕ್ಕೆ ಹೊಂಟೇನಿ. ಯಾಕೋ ಭಾಳ ಮನ್ಸಿಗೆ ನೋವು ಆದಂಗೆ ಆಗೈತಿ. ಗುಡಿಗೆ ಅಂದ್ರೆ ನೀವು ಬೈತೀರಿ ಅಂತೇಳಿ ನಾ ಹೇಳಿಲ್ಲ ಅಷ್ಟೇ. ಗುಡಿ ಗುಂಡಾರ್ ಕೊಂಡ್ರೆ ನಾ ಯಾಕೆ ಬೈತೇನೆ? ಆಯ್ತು, ಗುಡಿಗೆ ಹೊಂಟಾನ ನೋಡ್ರಿ. ಯಾ ಗುಡಿಗೆ? ಇಲ್ಲೇ ಕಾಳಮ್ಮನ ಗುಡಿಗೆ. ಹೌದನ? ಯಾಕ ಮಾತು ಭಾಳ ತೊದ್ಲಾಕತ್ತಾವು. ಸರಿ ಬಾ, ನಾನು ಬರ್ತೇನೆ. ಹಂಗ ಅಡ್ಡಾಡ್ಕೊಂತ ನಾ ಮುಂದಕ್ಕೆ ನೀವು. ಇಲ್ಲ ರೀ, ನೀವು ಹೋರಿ. ನಾನು ಶಿವಕ್ಕೆ ಬರ್ತೇನಂದ. ಶಿವಕ್ಕ ಇಬ್ರು ಹೋಗಿ. ಯಾರು? ಆಕಿ ಶಿವಿ, ಮಾಟಗಾರ ಶಿವಿ. ಆಕಿ ಕೂಟುಂಟಿಯ? ನಾ ಹೇಳ್ತೇನೆ ಕೇಳು. ಎಲ್ಲುಂಟಿ ಕರೆ ಹೇಳಂಗ. ಇಲ್ಲೇ ರೀ ಗುಡಿಗೆ ಹೊಂಟೇನಿ. ಮತ್ತೆ ಆಕೆ ಯಾಕೆ ಬರ್ತಾಳ ರೀ? ಹಂಗೆ ಸುಮ್ಮನೆ ಒಬ್ರ ಬಗ್ಗೆ ಮಾತಾಡತ್ತೆಪ್ಪಕತ್ರಿ. ಆಕೇನ ಹಂಗೆಲ್ಲ ಹೆಣ್ಮಗಳು ಅಲ್ಲಕ್ಕಿ ಪಾಪ. ಸುಮ್ಮನೆ ಏನಾರ ಒಂದು ಅನ್ಬೇಡ್ರಿ ನೀವು. ಪಾಪ ಆಕಿನೂ ಗುಡಿ ಹೊಂಟಿದ್ಲಂತ. ನಾನು ಹೊಂಟೇನಿ, ನಾಳೆ ಹೋಗ್ಬೇಕಂತ ಮಾಡಿ ಅಂದ್ಬಿಟ್ಲೆ. ಆಯ್ತು ಹೋಗಿ ಬಾಯಕ್ಕ, ನಾನು ಬರ್ತೀನಿ ಅಂತ ಅಂದ್ಲು. ಆಯ್ತು ಬಾರವಾ ಅಂತ ಅಂದೆ ಅಷ್ಟೇ. ನೀವು ಎಲ್ಲ ಹಂಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ ನೀವು. ತಗ ನಾವು ಎಲ್ಲಿ ಹೋಗ್ಬಾರ್ದು. ನನ್ಗೆ ಗೆಳತಿಯರ್ ಮೊದ್ಲ ಮನೆ ಮಗ ಇಲ್ಲ, ಅದೊಂದು ಹೊಟ್ಯಾಗ ಸಂಕಟ ನನಗೆ. ಜೊತೆಗೆ ಇದು ಒಂದು ಮನ್ಯಾಗ ಮಗ ಇಲ್ದಂಗೆ ಮಾಡಿದ್ಯಾರು? ನೀನ ಅಲ್ಲ ಮಾಡಿದ್ದು? ಹೌದಪ್ಪ, ನಾನೇ ಮಾಡಿದ್ದು. ಈಗ ಹಂಗಂತೇಳಿ ಏನು ಮಾಡ್ಬೇಕು ಹೇಳ್ರಿ? ಅದನ್ನೇ ಕೊರ್ಕೊಂತ ಕುಂತ್ರ ಅಕ್ಕೈತೆ ಹತ್ತಕ್ಕದ್ ನಾ ಹೋಗ್ಬರ್ತೇನೆ, ಸುಮ್ಮನೆ ಇರ್ರಿ. ಅಣ್ಣ ಇಲ್ಲದಾನೆ? ಆರಾಮದಿ ಅಣ್ಣ? ಹ್ಞೂ ರೀ, ಆರಾಮದೇನಿ. ಇದು ಕಂಡಿದ್ದೆ ಇಲ್ಲ ಬೇ? ಏನೋಗಿದ್ದೀಯ? ನಾವೇ ಇಲ್ಲೇ ನನ್ನ ಮಗಳ ಮನೆಗೆ ಹೋಗಿದ್ದೆ. ಇಬ್ರು ಕೂಡ ಹೊಂಟ್ಬಿಟ್ಟಿರಿ? ಇಬ್ರು ಕೂಡ ನಿಮ್ಮೊಂದು ಹೇಳಿದ್ಲನ ಚಂದ್ರಕ್ಕ? ಮತ್ತೆ ಗುಡಿ ಗುಂಟೆ ಅಲ್ಲಿ ಇಬ್ರು ಸೇರಿ ಅದಕ್ಕೆ ಹೇಳಿದೆ. ಯಾಕೆ 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 ಅಕ್ಕಿ ಬಾಯ ಹೊಡಕತ್ತಿಯಲ್ಲ? ಜೈಲ್ನಾಗಿರೋ ಕೈದಿಗಳು ವಿಚಾರಿಸಕತ್ತಿರತ್ತಾಗ ಏನ್ ಮಾಡ್ಬಾರ? ತಪ್ಪು ಮಾಡಿ ನಾವು ಸುಮ್ಮನೆ ಇರಿ, ಗುಡಿ ಹೊಂಟೇವಿ ತಗ ನಡಿಯ. ಯಾಕ ನಡಿ. ಯವ್ವ ತಾಯಿ ದಿನ ಹೊಡೆದಿತ್ತು ನಂದು. ಎಲ್ಲ ನನ್ನ ಗಂಡನ ಮುಂದೆ ಬಾಯ್ ಬಿಡ್ತೀಯ ಅಂತೇಳಿ. ಯವ್ವ ನನ್ನ ಕುತ್ತಿಗೆನ ಕೊಯ್ತಾನ. ಯವ್ವ ಅದೇನಾರು ವಿಚಾರ ಗೊತ್ತಾತಂದ್ರ ಏನೋ ಕಳ್ಳಾಟ ನಡ್ಸ್ಯಾರ ಇವ್ರು. ಏನ್ ನಡ್ಸ್ಯಾರ ಅಂತ ಗೊತ್ತಾಗೋಲ್ತು. ಹೊಳ್ಳಿ ಬರ್ಲಿ ಏನ ನೋಡ್ತಾನೆ ಇವ್ರದ್ದು. ಏನೋ ಕಳ್ಳಾಟ ಮಾತ್ರ ನಡ್ಸಿದ್ ಗ್ಯಾರಂಟಿ ಐತಿ. ಅಲ್ಲ ಇವತ್ತು ಯಾಕೆ ಇಷ್ಟ ಹೆದರಾಕತ್ತಿ? ಇಲ್ಲಪ್ಪ, ನಾನಂತರೂ ಒಬ್ಬಕ್ಕೆ ಮನೆಗಿರಲ್ಲ ರೀ. ನನಗೆ ಯಾಕೆ ನಾ ಎಲ್ಲ ಬಾಯ್ ಬಿಟ್ಟು ಹೇಳ್ಬೇಕನ್ನ ಏನೋ ಒಂಥರ ಹೆದರಿಕೆ ಬರಾಕತ್ತೈತ್ರಿ. ಯಾಕ? ಯಾರ ಏನಾರ ಹೇಳಿದ್ರ? ಇಲ್ಲ, ಯಾರು ಏನೂ ಹೇಳಿಲ್ಲ. ಏನೋಪ್ಪ, ನಿನ್ನೆರ ಧೈರ್ಯವಾಗಿ ಕಳಿಸ್ಕೊಟ್ಟಿ ಎಲ್ಲ ಚಂದಾಗೆ ಇರ್ತಿದ್ದಿ. ಇವತ್ತು ಯಾಕೆ ಇಷ್ಟ ಹೆದರಾಕತ್ತಿ? ಏನೋ ರಾತ್ರಿ ಸತಿಗೆ ಎದ್ದು ಒಂದಿಟ್ಟು ಹೊರಗೆ ಹೋಗಕ್ಕೂ ಹೆದರಾಕತ್ತಿ, ನೀರು ಕುಡಿಯಕ್ಕೆ ಹೆದರಾಕತ್ತಿ. ಹೇಳು, ಯಾರು ಏನಾರ ಹೇಳಿದ್ರ? ಯಾರು ಇಲ್ಲ ರೀ, ಏನೂ ಹೇಳಿಲ್ಲ. ನೋಡು, ನೀ ಏನಾರ ಬಾಯ್ ಬಿಡ್ಲಾರ್ದ ನನಗೇನು ಗೊತ್ತಾಗುದಿಲ್ಲ. ನಿನ್ನೆ ನಾ ಕೆಲ್ಸಕ್ಕೆ ಹೋಗ್ಬೇಕಾರೆ ಚಂದಾಗೆ ಇದ್ದಿ, ಈಗ ನೋಡಿದ್ರೆ ಹೋಗಕ್ ಬೇಡ ಅನ್ನಕತ್ತಿ. ನಾ ಕೆಲ್ಸಕ್ಕೆ ಹೋಗ್ಲಂಗಿದ್ರೆ ನಡಿತೈತೇನ? ಹೇಳಿ ನೀನ ನೋಡೋಣ. ದೇವ್ರ ಸಿಕ್ಕನ್ ಪುಣ್ಯಾತ್ಮ ಇಂಥ ಚಲೋ ಮನಿ ಕೊಟ್ಟಾರ, ಆಶ್ರಯ ನಮ್ಗೆ ಇರಾಕ. ಏನು ಇದ್ರಾಗ ನಿನ್ಗೊಂದು ಇರಾಕಾಗಲ್ಲ ಅಂತಿ ಅಂದ್ರೆ ನಾನು ಏನು ಹೇಳಿ ಇದಕ್ಕೆ? ಹೇಳು ರೀ, ಇಲ್ಲೊಂಥರ ಎಲ್ಲೋ ದೆವ್ವ ಐತೇನ ಅಂತ ಅನ್ಸಾಕತೈತ್ರಿ. ನನಗೆ ಯಾಕೆ ಭಾಳ ಹೆದರಿಕೆ ಬರಾಕತೈತಿ. ನಿಮ್ಮ ಕೈ ಮುಗಿತೀನಿ, ನನ್ನ ಮಾತ್ರ ಹಿಂಗೆ ಬಿಟ್ಟು ಹೋಗ್ಬೇಡ್ರಿ. ನಾನು ಬರ್ತೀನಿ ಜೊತೆಗೆ. ನಂಗೆ ಭಾಳ ಹೆದರಿಕೆ ಬರ್ತೈತಿ. ಯಾಕ್ಲೇ, ಏನಾಯ್ತು? ಅಳಾಕತ್ತಿಯಲ್ಲ. ಎಷ್ಟು ಸಲ ನೀನು ಒಬ್ಬಿಗೆ ಅದಿ? ನಿಮ್ಮ ಮನೆಗೂ ಇರ್ತಿದ್ದೆ ಇಲ್ಲ? ಇಲ್ಲಿ ನಿನ್ನಿನ ನೆಟ್ಟಿಗೆ ಅದಿಯಲ್ಲ. ಕರೆ ಹೇಳಿ, ಯಾರ ಏನ ಹೇಳ್ಯಾರ? ಏನಾತು ನನಗೆ ವಿಚಾರ ಗೊತ್ತಾಗ್ಬೇಕು. ರೀ, ಈ ಮನ್ಯಾಗ ದೆವ್ವ ಐತಂತ್ರಿ. ನೀವು ಊರ್ಲಾಕೊಂಡಾರಂತ ಗೊತ್ತಾನ? ಈ ಮನೆಗೆ ಬಂದವ್ರು ಯಾರಿಗೂ ಸುಮ್ಬಿಟ್ಟಿಲ್ಲಂತ್ರಿ. ಅದೇನೋ ಒಂಥರ ಕಿರಿಕಿರಿ ಆಕತ್ತಂತ. ಆಮೇಲೆ ವಿದ್ಕಿದಂಗೆ ಗಂಡ ಗರಂ ಇಲ್ದಂಗೆ ಆಕತ್ತಂತ, ಹೆಂಡತಿ ಗರಂ ಇಲ್ದಂಗೆ ಆಕತ್ತಂತ. ಆಮೇಲೆ ದೆವ್ವ ಕಾಟ ಕೊಡ್ತೈತಂತ್ರಿ, ಮೈಯಾಗೆಲ್ಲ ಸೇರ್ಕೊಂತೈತಂತ್ರಿ. ಏನ ಮೈಯಾಗ ಸೇರ್ಕೋತೈತಂತ? ದೆವ್ವ ಐತಂತ ಊರ್ಲಾಕೊಂಡಾರಂತ? ಯಾರು ಹೇಳಿದ್ ನಿನಗ? ಹಂಗಿದ್ದಿದ್ರ ಗೌಡ್ರ ನಮ್ಮ ಮುಂದೆ ಹೇಳ್ತಿದ್ದಿಲ್ಲನ? ಅದೇನೋ ನನಗೆ ಗೊತ್ತಿಲ್ಲ, ಅವ್ರು ಯಾಕೆ ಹೇಳಿಲ್ಲ ನನಗದು ಗೊತ್ತಿಲ್ಲ. ಆದ್ರೆ ನನಗೆ ಮಾತ್ರ ಇರಾಕೆ ಹೆದರಿಕೆ ಬರಾಕತ್ತೈತಿ. ನಿಮ್ಮ ಕಾಲು ಬೀಳ್ತೇನೆ. ನನ್ನ ಆ ಗೌಡ್ರ ಮಂತನ ಮನೆ ಮಠ ಕರ್ಕೊಂಡು ಹೋಗಿ ಬಿಟ್ಟು ಬರ್ರಿ. ನಾನು ಬೇಕಾದ್ರೆ ಬೆಳಗ್ಗಿಂದ ಅಲ್ಲೇ ಕುಂದಿರ್ತೀನಿ ಸಂಜೆ ಮಠ. ಈಗ ಹೆಂಗಿದ್ರು ನಾ ಬೆಳಗ್ಗೆ ದೌಡ್ ಕೆಲಸ ಮಾಡ್ಕೊಂಡೇನಿ. ಮನಿನೂ ಆಗತ್ತಾಗೈತಿ, ನೀರು ಹಾಸಿದ್ದೆ ಬೆಳಗ್ಗೆ ನಸಕ್ನಾಗ. ಏನು ನಾನು ಅಲ್ಲಿ ಕುಂದಿರ್ತೇನೆ, ನೀವು ಬಂದ್ಮೇಲೆ ನಾನು ಅಲ್ಲಿಂದ ಬರ್ತೇನೆ. ಅಲ್ಲ, ದೇವ್ರಂತ ಮನುಷ್ಯ ಇಂಥ ಮನಿ ಪಾಪ ನಾವು ಒಂದು ಕಷ್ಟದಾಗ ಅದೇವಂತ ನಮಗ್ ಕೊಟ್ಟಾರ. ನಮಗ್ ಹಂಗೆ ತೊಂದರೆ ಇದ್ದಿದ್ರು ಕೊಡ್ತಿದ್ರು ಅನ್ಲಿ ಅವ್ರು. ಯಾಕೆ ನೀ ಹಿಂಗೆ ವಿಚಾರ ಮಾಡಕತ್ತಿ? ಯಾರದ್ ನಿನ್ ಮುಂದೆ ಹೇಳಿದ್ದು ನನಗೆ? ಹೇಳವ್ರನ್ನ ತೋರಿಸಿ, ಯಾರವ್ರು? ಯಾರ ಮುಂದೆ ಹೇಳ್ಬೇಡ ಅಂದಿದ್ರು ಅವ್ರು. ನಾನ ಹೇಳೇನಂತ ಹೇಳಾಕ ಹೋಗ್ಬೇಡ ಅಂದಿದ್ರು, ಗೊತ್ತನ? ಹಂಗಾರ ಇಲ್ಲಿ ಏನೋ ಎಡವಟ್ಟ ಐತಿ. ಯಾರ ಮುಂದೆ ಹೇಳ್ಬೇಡ, ನಾನು ಹೇಳೇನಂತ ಹೇಳ್ಬೇಡ ಅಂದ್ರೆ ಏನಿದ್ರ ಅರ್ಥ? ಏನಾರ ನಮ್ಮನ್ ಕಂಡು ಆಗ್ಲಾರ್ದಾರ ಹೇಳ್ಯಾರ? ನನಗೆ ಯಾಕೋ ಹಂಗ ಅನ್ನಿಸ್ತಾ ಐತಿ. ನೀನಿದ ನಂಬ್ಕೊಂಡು ಕುಂತಿ,
ಅಂಥದ್ದೆಲ್ಲ ಏನೂ ಇಲ್ಲ. ಸುಳ್ಳ ಯಾರ ಬೇಕಂತೇಳಿ ಒಂದು ನಿನ್ನ ಹೆದರ್ಸಕ್ಕೆ ಹೇಳಿರ್ಬೇಕು, ಇಲ್ಲ ನಾವು ಇಲ್ಲಿರೋದು ಅವ್ರಿಗೆ ಮನ್ಸಿಗೆ ಇಲ್ಲ, ಅದಕ್ಕೆ ನಾವು ಬಿಟ್ಟು ಹೋಗ್ಲಿ ಅಂತ ಹೇಳಿರ್ಬೇಕು. ಅದೇನೋ ನನಗೆ ಗೊತ್ತಿಲ್ಲ, ಕಿವಿಗೆ ಬಿದ್ದಾಗಿಂದ ನಂಗೆ ಸಮಾಧಾನ ಇಲ್ಲ. ಇವತ್ತು ನಾನು ಅಲ್ಲಿ ಬಿಡ್ರಿ, ನಾನು ಅವ್ರ ಗೌಡ್ಶಾಣಿ ಕಡೆನೇ ಮಾತಾಡ್ಕೊಂಡು ಬಗ್ಗೆ ಹರಿಸ್ಕೊಂತೀನಿ, ಕಸ್ತೂರಿ ಅತ್ತಿಯರ ಕಡೆ ಏನ ನಾ ಮಾತಾಡ್ತೀನಿ. ಅಂದ್ರೆ ಇಲ್ಲಿ ಏನೈತಿ ಏನಿಲ್ಲ ನನಗೂ ಗೊತ್ತಾಕತಿ, ಹೌದಿಲ್ಲ? ಅಲ್ಲ ಅಲ್ಲಿ ಬಿಡು ಅಂತಿ, ಈಗ ಇದಕ್ಕಿದ್ದಂಗೆ ಹೋಗಿ ನೀನು ಅವ್ರ ಹತ್ರ ನಿಮ್ಮ ಮನೆ ದೇವಿತ್ತಾ, ನೀವು ಇದ್ದಲ್ಲಿ ಹಿಂಗೈತೆ ನಮ್ಮನ್ನ ಅಲ್ಲಿಟ್ಟಿರಿ ಅಂತ ಕೇಳಿದ್ರೆ ಅವ್ರು ಏನು ತಿಳ್ಕೊಳಂಗಿಲ್ಲ, ಹೇಳಿ ನೋಡೋಣ. ಅಯ್ಯೋ ಅದ್ರಾಗ ಏನೈತ್ರಿ, ಹಿಂಗೆ ನನ್ನ ಕಿವಿಗೆ ಬಿತ್ರಿ, ಯಾಕೋ ಸಮಾಧಾನ ಆಗೋಲ್ತು. ಅದಕ್ಕೆ ಇದ್ದಿದ್ದು ಕರೆ ಐತೆ ಸುಳ್ಳು ಐತೆ ಹೇಳ್ರಿ ಒಂಚೂರು, ಹಿಂಗೆ ಹೇಳಿದ್ರು ನೋಡ್ರಿ ಅಂತೇಳಿ ನಾನು ಅವ್ರನ್ನ ಕೇಳ್ತೀನಿ. ಹಂಗಂತೀಯ ನೀನು? ಮತ್ತೆ ಅವ್ರಿದ್ರಿ ತಪ್ಪ ಏನು ಮಾತಾಡಕ್ಕೆ ಹೋಗ್ಬೇಡ. ಇಲ್ಲ ನನಗಷ್ಟು ತಿಳುವಳಿಕಿಲ್ಲ, ನಾನು ಏನು ತಪ್ಪಾಗಿ ಮಾತಾಡಂಗಿಲ್ಲ, ಏನು ಹಿಂಗೈತಿ ಎತ್ತ ಅಂತ ಕೇಳ್ತೀನಿ ಅಷ್ಟೇ. ಹಂಗಾರೆ ಸರಿ, ಬಾಗ್ಲ ಮುಂದೆ ಮಾಡು, ನಡಿ ಹೋಗೋಣ ನಡಿ. ನಾನು ಅಲ್ಲಿ ಬಿಟ್ಟು ಹೋಗ್ತೀನಿ. ನೋಡಿ ಏನು ಗೌಡ್ರು ಇಲ್ದಾಗ ಅವ್ರ ಅಕ್ಕರ ಕಡೆ ಅಷ್ಟು ಸೂಕ್ಷ್ಮಾಗಿ ಮಾತಾಡು, ಭಾಳ ಮತ್ತು ಹಂಗೆ ಹಿಂಗೆ ಏನಾರು ಕೇಳೋರು ಮನ್ಸಿಗೆ ನೋವು ಮಾಡಬೇಡ. ನಾವು ನೋಡು ನಿಲ್ಲಕ್ಕೆ ನೆಲೆ ಇಲ್ದ ಇಲ್ಲಿ ಬಂದಾಗ ಜಗ ಕೊಟ್ಟಾರ, ತಿನ್ನಾಕ ಮಾಡ್ಕೊಂಡು ತಿನ್ನಾಕ ಭಾಂಡೆ ಸಾಮಾನು ಕೊಟ್ಟಾರ, ಸಂತಿ ಸಾಮಾನು ಕೊಟ್ಟಾರ, ಕೆಲಸ ಕೊಟ್ಟಾರ. ಇಂಥ ಮನುಷ್ಯಾಗ ಬೇಜಾರು ಮಾಡಿದ್ರೆ ನಾವು ನಮ್ಮ ದೇವ್ರ ಮೆಚ್ಚಂಗಲ್ಲ ಮತ್ತೆ. ಇಲ್ಲಪ್ಪ ನಾನೇನು ಹಂಗೆ ಮಾತಾಡಲ್ಲ, ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ಹಂಗಾರೆ ಸರಿ, ನಡಿ ಹೋಗೋಣ. ಇಲ್ಲಿ ಯಾವುದೇ ರೀತಿಯ ಮಾಟ ಮಂತ್ರಗಳನ್ನು ನಾವು ಪ್ರಚೋದನೆ ಮಾಡ್ತಾ ಇಲ್ಲ, ಅವುಗಳನ್ನ ಪ್ರಮೋಟು ಮಾಡ್ತಾ ಇಲ್ಲ, ನಂಬ್ರಿ ಅಂತಲೂ ಹೇಳ್ತಾ ಇಲ್ಲ. ಆಮೇಲೆ ಇದೆಲ್ಲ ಈಗ ಐತಿ ಅಂತ ನಾವು ಹೇಳ್ತಾ ಇಲ್ಲ. ಇದೆಲ್ಲ ಸುಳ್ಳು ಮೂಢನಂಬಿಕೆ, ಇದರಿಂದ ಯಾವುದೂ ಆಗೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು, ನಿಮಗೂ ಗೊತ್ತು. ಆದರೂ ಈ ವಿಡಿಯೋದಲ್ಲಿ ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಜಾಸ್ತಿ ನಂಬ್ತಿದ್ರು, ಆಮೇಲೆ ಇದ್ರ ಮೊರೆ ಜಾಸ್ತಿ ಜನ ಹೋಗ್ತಿದ್ರು. ಅತ್ತಿಗಾಗದೇ ಇರೋರು ಸೊಸ್ತ್ಯಾರಿಗಾಗದೇ ಇರೋ ಅತ್ತಿಗಳು, ಆಮೇಲೆ ಆಜು ಬಾಜು ಮನೆಗಳಿಗೆ ಮಾಡ್ಸೋಕ್ಕೆ, ಈ ಥರ ಅನುಭವಗಳು ಭಾಳಷ್ಟು ಜನ ಅನುಭವಿಸ್ಯಾರ. ಕಣ್ಣಿಗೆ ಕಟ್ಟಿದಂಥ ಸತ್ಯಗಳು ಭಾಳಷ್ಟು ಇದಾವೆ. ಹಿಂಗೆ ಹೋಗ್ಯಾರ ಅಂತ ಸುದ್ದಿನೂ ಗೊತ್ತು. ಆ ಒಂದು ಕಾರಣಕ್ಕೆ ಈ ಥರ ಎಲ್ಲ ನಡೀತಾ ಇದ್ವು ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನೂ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಯಾರು ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಬೇಡ್ರಿ. ವಿಡಿಯೋ ಬಗ್ಗೆ ನಿಮ್ಮ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡಾದಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಗುರುಗಳೇ, ನಾನು ಬೇಕಿನ ಕರ್ಕೊಂಬಂದಿದ್ದೆ ರೀ, ಒಳಗೆ ಕರ್ಕೊಂಬರ್ಲೇನ್ರಿ? ಆಗಬಹುದು. ಗುರುಗಳು ಧ್ಯಾನಕ್ಕೆ ಕುಂತಿದ್ರು, ನಾ ಹೋಗತ್ಲೆ ಎದ್ದಾರ, ಬಾ ಒಳಗೆ ಹೋಗೋಣ. ಯೋ ಯಾಕ ನನಗೆ ಯಾಕೆ ಹೆದ್ರಿಕೆ ಬಂದಂಗೆ ಆಗತ್ತೆ ಯಾಕ? ಯಾಕೆ ಬೇಕಾಗಿತ್ತಿದೆಲ್ಲ ನನಗೆ? ಏನು ಆಗಲ್ಲ, ಯಾಕೆ ಹೆದರ್ಕೊಂತಿ? ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಕರೆ ಐತಿ, ಒಳಗೆ ಬಾ. ಏನು ಹೇಳ್ತಾರೆ ನೋಡೋಣ ಬಾ. ನಿನ್ನ ಮಗ ನಿನ್ನಂತ ಆಗೋದು ಬೇಡ. ಆಗ್ಬೇಕು, ಸರಿ ನಡಿ ಒಳಗೆ ಹೋಗೋಣ. ನೀನು ಮಾತಾಡುವ ಯವ್ವ, ನಾ ಏನು ಮಾತಾಡೋದಿಲ್ಲ. ಗುರುಗಳ ಆಕೆಗೆ ಸ್ವಲ್ಪ ಅಂಜಿಕೆ ಅಂತ ಮಾತಾಡಕ್ಕೆ, ಈಕಿಂದ ನೋಡ್ರಿ. ಏನಾಗಬೇಕಾಗಿತ್ತು? ಅದು ಏನಿಲ್ರಿ, ಮಗ ಪ್ರೇಮ ವಿವಾಹ ಆಗಿಂದ ತಾಯಿ ಮಾತ ಕೇಳುವಲ್ಲ. ಈಗ ಹೆಂಡತಿ ಕಟ್ಕೊಂಡು ಬ್ಯಾರು ಹೋಗ್ಯಾನ ತನ್ನ ಪಾಡಿಗೆ ತಾನ. ಎರಡು ಗಂಡ ಹೆಂಡತಿ ಮತ್ತೆ ಯಾರು ದಿಕ್ಕಿಲ್ರಿ ಇವರಿಗೆ. ಮತ್ತೆ ಗಂಡ ಹೆಂಡತಿ ಎಲ್ಲಿ ಹೋಗ್ಬೇಕ್ರಿ, ದುಡ್ದಾಕೋರು ಇಲ್ಲ, ಮಗನೂ ಸನೇಪ ಇಲ್ಲ, ಮಾತು ಕೇಳುವಲ್ಲ. ಅದಕ್ಕೆ ನನಗೆ ನನ್ನ ಮಗ ಬೇಕು ಅಂತೇಳಿ ಭಾಳ ಒಂದು ಮನ್ಸಿಗೆ ನೋವು ಮಾಡ್ಕೊಂಡಿದ್ಲು. ಅದಕ್ಕೆ ನಾನು ಇದಕ್ಕೆ ದಾರಿ ಕೊಡ್ತೇನೆ, ನಿನ್ನ ಮಗ ನಿನ್ನಂತ ಆಗುವಂಗೆ ನಾನು ಮಾಡ್ತೇನೆ, ಇಲ್ಲೊಬ್ರು ಅದಾರ ಅವ್ರ ಕಡೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ನಿಮ್ಮ ಹೆಸರು ಹೇಳಕ್ಕೆ ಕರ್ಕೊಂಬಂದೇನ್ರಿ. ನೀವು ಕೈ ಬಿಡಂಗಲ್ಲ ಅನ್ನೋದೊಂದು ಭರವಸೆ ನನಗಷ್ಟೇ. ಹಂಗಾಗಿ ಎಷ್ಟೋ ಮಂದಿಗೆ ನಿಮ್ಮಿಂದ ಒಳ್ಳೇದಾಗೈತಿ. ಅದಕ್ಕೆ ಇದು ಒಂದು ನಿಮ್ಮಿಂದ ಆಗ್ಬಿಡ್ತಂದ್ರೆ ಭಾಳ ಚಲೋ ಆಗ್ಬಿಡ್ತೈತೆ ನೋಡ್ರಿ. ಮಗ ಒಟ್ಟು ಹೇಳ್ದಂಗೆ ಕೇಳ್ಬೇಕು. ಸೊಸಿ ಆಕಿ ಎಲ್ಲರ ಹೋಗ್ಲಿ ರೀ, ಹಾಳಾಗಿ ಹೋಗ್ಲಿ, ಆಕಿ ಬೇಡ ನನಗೆ. ನನ್ನ ಮಗ ನನ್ನಂತ ಆಗ್ಬೇಕು. ನಾ ಹೇಳಿದ ಹುಡುಗಿನ ಬೇಕಾದ್ರೆ ಲಗ್ನ ಆದರೂ ಅಡ್ಡಿ ಇಲ್ಲ. ಯೋ ದೇವ್ರೆ, ಈಕಿ ಬಂದಾಗಿಂದ ಮನೆ ಒಳಗೆ ನೆಮ್ಮದಿ ಅನ್ನೋದೇ ಇಲ್ರಿ. ನೋಡಮ್ಮ, ನೀನು ಹೇಳ್ತಿರೋದೇನೋ ಸರಿ, ಆದ್ರೆ ಅದಾಗಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ತಗೊಂತತಿ. ತಗೊಳ್ರಿ ಗುರುಗಳ, ಆದ್ರೆ ಒಟ್ಟು ನನಗೆ ನನ್ನ ಮಗ ಬೇಕು ನೋಡ್ರಿ. ಆಕಿನ ಬಿಟ್ಕೊಟ್ಟು ಬಂದ್ಬಿಡ್ಬೇಕು ಅವ್ನ ಪಾಡಿಗವ. ಆಯ್ತು, ನಾನು ಹೇಳಿದ ಕೆಲವೊಂದು ವಸ್ತುಗಳನ್ನ ತೊಗೊಂಡು ಬರ್ರಿ. ನಿಮ್ಮ ಮಗ ನಿಮ್ಮ ಮಾತನ್ನೇ ಕೇಳುವಂಗೆ ನಾ ಮಾಡ್ತೀನಿ. ಅದಾದ್ಮೇಲೆ ನಾನು ಕೊಡುವಂಥ ವಸ್ತುಗಳನ್ನ ಅವ್ರ ಹೊಟ್ಟಿಗೆ ಸೇರಿಸ್ರಿ, ಅವರು ತಿನ್ನೋವಂಥ ಆಹಾರದೊಳಗೆ ಹಾಕ್ರಿ. ಮತ್ತು ಒಟ್ಟಿನಲ್ಲಿ ಅವರ ಕುತ್ತಿಗೆಗೆ ಕಟ್ಟುವಂಥ ಒಂದು ಪ್ರಸಂಗನೂ ಬರ್ಬೋದು. ಇಷ್ಟು ಕೆಲಸ ನೀವು ಮಾಡಿದರೆ ನನ್ನಿಂದ ಆದದ್ದ ಒಂದು ಸಹಾಯ ನಾನು ಮಾಡ್ತೀನಿ. ಅಲ್ಲ, ಆ ಹೊಟ್ಯಾಗ ಹಾಕಕ್ಕೆ ಅವರಿಬ್ರು ಎಲ್ಲಿ ಹೋಗ್ಯಾರ ಅಂತೇಳಿ ಗೊತ್ತಿಲ್ರಿ. ಹೆಂಡತಿ ಕಟ್ಕೊಂಡು ಬೇರೆ ಹೋಗ್ಯಾನ ಕರೆ, ಆದ್ರೆ ಎಲ್ಲದನ ಏನು ಎತ್ತ ನಮಗೇನು ಗೊತ್ತಿಲ್ರಿ. ನಾ ಹೆಂಗೆ ಹೊಟ್ಯಾಗ ಹಾಕ್ಲಿ? ಇನ್ನೂ ಇದೇ ವಿಚಾರ ಮೊದಲಾಗಿದ್ರು ಒಂದು ಮಾತಿತ್ತು, ಈಗ ನಮ್ಗೆ ಬೇರೆ ದಾರಿ ಇಲ್ರಿ. ದೂರಿಂಬನ ಏನು ಮಾಡೋದಿದ್ರು ಮಾಡಿಬಿಡ್ಬೇಕು. ಹೊಟ್ಯಾಗಿಟ್ಟಾಗ ಹಾಕಕ್ಕೆ ಆಗಂಗಿಲ್ರಿ ಗುರುಗಳ, ಯಾಕಂದ್ರೆ ಅವು ಎಲ್ಲದನ ಅಂತೇಳಿ ಗೊತ್ತಿಲ್ಲಲ್ರಿ ನನಗೆ. ಹಾಗಂದ್ರೆ ಹೆಂಗಮ್ಮ? ಸ್ವಲ್ಪ ಕಷ್ಟ ಆಕೈತಿ, ಯಾಕಂದ್ರೆ ಇರದ ಹೊಟ್ಯಾಗ ಹಾಕೋದ್ರ ಮೂಲಕ ನಮ್ಮ ಕೆಲಸಗಳು ಆಗುದು. ಮತ್ತೆ ನೀ ಹೊಟ್ಯಾಗ ಹಾಕಕ್ ಆಗುದಿಲ್ಲ ಅಂದ್ರೆ ಹೆಂಗಿದು? ಕೈ ಹಿಡಿತೈತಲ್ವ ಇದೀಗ. ಭಾಳ ಮಹತ್ತರವಾದಂಥ ಒಂದು ದೊಡ್ಡ ಪೂಜೆನ ಮಾಡ್ಬೇಕಾಕತಿ. ಅದಕ್ಕೆ ಸುಮಾರು ರೊಕ್ಕನೂ ಖರ್ಚಾಕೈತಿ. ಅಷ್ಟು ರೊಕ್ಕ ಕೊಡಕ್ಕೆ ರೆಡಿ ಅದೀಯಾ? ರೊಕ್ಕ ರೀ ಭಾಳ ಆಕತ್ತೇನ್ರಿ? ಅಲ್ಲ, ಭಾಳ ರೊಕ್ಕ ತೀರ ಅಂದ್ರೆ
ನಮ್ಮ ಕಡೆ ಕೊಡಕ್ಕೆ ಆಗಂಗಿಲ್ಲಲ್ರಿ. ಇಲ್ಲ, ಹಣದ ಒಂದು ತೀರ್ಮಾನವಾಗದೆ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ನಾನು ಮಾಡಿದಂಥ ಈ ಪೂಜೆಯಿಂದ ನಿನ್ನ ಮಗ ನಿನ್ನ ಮಾತು ಕೇಳೋಕೆ ಶುರು ಮಾಡಿದರೆ ಎಂದೂ ಅದು ಬದಲಾಗುವುದಿಲ್ಲ. ನೋಡು, ತೀರ್ಮಾನ ನಿನಗೆ ಬಿಟ್ಟಿದ್ದು. ಮತ್ತೆ ನೀವು ಹೊರಡ್ರಿ. ಏನನ್ನೋದನ್ನ ನೀವೇ ಮಾತಾಡ್ಕೊಂಡು ಮತ್ತೆ ನನ್ನನ್ನು ಸಂಪರ್ಕಿಸಿ. ಅಲ್ಲ ಸ್ವಾಮಿಗಳೇ, ಹ್ಮ್ ನಡಿ ಸಿಟ್ಟಿನಾಗದಾರ, ನಡಿ ನಡಿ, ನಾ ಹೊರಗೆ ಮಾತಾಡ ನಡಿ.